ಇದನ್ನು ಹ್ಯಾಂಡ್ಫುಲ್ ಪೈನಾಪಲ್ ಅಂತೇಳಿ ಹೇಳ್ತಾರೆ. ಈ ಪೈನಾಪಲ್ಗಳಲ್ಲಿ ತುಂಬ ವೆರೈಟಿಗಳಿದ್ದಾವೆ ಅಂಥೇಳಿ ನಾವು ಕೆಲವು ಪೈನಾಪಲ್ಗಳ ಬಗ್ಗೆ ಹಾಕಿದ್ವಿ. ಇದ್ರದ್ದು ಪ್ರತಿ ಪೈನಾಪಲ್ಗೂ ಒಂದು ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅಥವಾ ಸೈಜು, ಗಾತ್ರ ಮತ್ತು ತೂಕಗಳಲ್ಲಿ ವ್ಯತ್ಯಾಸ ಬರ್ಬೋದು, ಅಥವಾ ನೋಡಲಿಕ್ಕೆ ಕಲ್ಲರ್ಗಳಲ್ಲಿ ವ್ಯತ್ಯಾಸಗಳು ಬರ್ಬೋದು. ಇದಕ್ಕೆ ಹೇಳ್ತಾರೆ ಹ್ಯಾಂಡ್ಫುಲ್ ಪೈನಾಪಲ್ ಅಂತೇಳಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಈ ಪೈನಾಪಲ್ಲಲ್ಲಿ ನಾವೇನು ಮಾಡ್ತೀವಿ, ಸಿಪ್ಪೆಯನ್ನು ತೆಗೆದು ಹಾಗೆ ತಿಂತೀವಲ್ಲ, ಈ ಪೈನಾಪಲಲ್ಲಿ ಒಂದು ಏನು ಅಂದರೆ, ಇದು ಹಲಸಿನ ತೋಳೆ ಥರ ಈ ಪಾಟನ್ನು ಹಾಗೆ ತೆಗೆದು ತಿನ್ಲಿಕ್ಕೆ ಬರುವಂಥ ಪೈನಾಪಲ್. ಇದಕ್ಕೆ ಹ್ಯಾಂಡ್ಫುಲ್ ಪೈನಾಪಲ್ ಅಂತೇಳಿ ಹೇಳ್ತಾರೆ. ಈ ಪೈನಾಪಲ್ಲಿಗೆ ಒಂದಾಗ್ತದೆ, ಇದು ಸ್ವಲ್ಪ ಹಣ್ಣು ಜಾಸ್ತಿ ಆಗಿದೆ. ಹಣ್ಣು ಜಾಸ್ತಿ ಆದಾಗ ಇದನ್ನು ಚೆನ್ನಾಗಿ ನೆಲದ ಮೇಲೆ ಉಜ್ಜಿದ್ರೂ ಆಗುತ್ತೆ. ಉಜ್ಜಿ ಈ ಥರ ನೋಡಿ, ಈ ಥರ ಪಾರ್ಟ್ಗಳನ್ನು ತೆಗೆದು ಒಂದೊಂದೇ ತೋಳೆ ಥರ ತಿನ್ಲಿಕ್ಕೆ ಬರ್ತದೆ. ಇದು ಮತ್ತು ರುಚಿಯಲ್ಲಿ ಕೂಡ ತುಂಬ ಒಳ್ಳೆಯ ರುಚಿ ಇರುವಂಥ ಪೈನಾಪಲ್ ಇದು. ಈ ಥರ ತೆಗಿಲಿಕ್ಕೆ ಬರ್ತದೆ. ಇದು ಪ್ರತಿಯೊಂದು ಇದೆಯಲ್ಲ ನೋಡಿ, ಈ ಥರ ಹಲಸಿನ ತೋಳೆ ಥರ ಹೀಗೆ ತೆಗೆದು ತಿನ್ಲಿಕ್ಕೆ ಬರ್ತದೆ ಈ ಪೈನಾಪಲ್ಲಿ. ಮತ್ತು ತುಂಬ ಸ್ವೀಟ್ ಇದೆ ಇದು. ಸೇಮ್ ನಾವು ಹಲಸಿನ ತೋಳೆ ಹೇಗೆ ತೆಗಿತೀವೋ ಅದೇ ಥರ ಇದನ್ನು ತೆಗಿಲಿಕ್ಕೆ ಬರ್ತದೆ. ರೈಟ್. ಸೇಮ್ ಹಲಸಿನ ತೋಳೆ ಥರನೇ ತಿನ್ಲಿಕ್ಕೆ ಬರುವಂಥದ್ದು, ಒಳ್ಳೆ ಟೇಸ್ಟ್.